ನಮಸ್ಕಾರ ರೀ ಎಲ್ಲರಿಗೆ. ಇವತ್ತು ಒಂದು ಬೇರೆ ಮ್ಯಾಜಿಕ್ ತೋರ್ಸೋದೇನು ರೀ ನಿಮ್ಗೆ. ಇವು ಏನವಪ್ಪ ಅಂದ್ರೆ ನಮ್ಮ ಕಾಲಾಗ ನೋಡ್ರಿ, ಇವು ಯಾವ ಪದ್ಧತಿಲಿ ನಾವು ಹಾಕೊಂಡು ಕಿಶನ್ ತಿರ್ಗಾಡ್ಲಿಕ್ಕತ್ತೇವೆ. ಇವು ನೋಡ್ರಿ, ಇವು ಇಲೆಕ್ಟ್ರಿಕ್ ಪೋಲ್ ಏರೋದು ಚಪ್ಪಲ್ ಅವ್ರಿ. ಇಲೆಕ್ಟ್ರಿಕ್ ಪೋಲ್ ಏರೋ ಚಪ್ಪಲ್ ಅಂದ್ರೆ ಇವು ಯಾವ ಪದ್ಧತಿಲಿ ಯೂಸ್ ಆಗ್ತಾವಪ್ಪ ಅಂದ್ರೆ ಇದು ನೋಡ್ರಿ ಅಡ್ಜಸ್ಟ್ ಈ ಸಿಸ್ಟಮ್ ಅವ್ರಿ. ಹಿಂಗೆಲ್ಲ ಅಡ್ಜಸ್ಟ್ ಮಾಡಿ ಕಿಸಿಂದ್ರೆ ಇವು ಡೈರೆಕ್ಟ್ ಏನು ಮಾಡ್ತಾವಪ್ಪ ಅಂದ್ರೆ ಕೊಂಬಿಗೆ ಹಿಡಿತಾವ್ರಿ. ಕೊಂಬಿಗೆ ಹಿಡಿದ ಬಳಿಕ ಆನಂತರ ನಾವು ಚಪ್ಪಲ್ ಹಾಕೊಂಡು ಕಿಸಿಂದ್ರೆ ಡೈರೆಕ್ಟ್ ಪಟ ಕೊಂಬೆ ಇರ್ಲಿಕ್ಕೆ ಬರ್ತಾವೆ ನೋಡ್ರಿ. ಇದು ಸೈಜ್ ನೋಡ್ರಿ ಹಿಂಗೆಲ್ಲ. ಇದು ಪ್ಲಾಸ್ಟಿಕ್ ಹಾಕೋದಪ್ಪ ಅಂದ್ರೆ ಪೈಪ, ಇದು ಕಬ್ಬಣ ಇತ್ತಂದ್ರೆ ಕೊಂಬುಗಳು ಜೈತಾವ. ಅದ್ರ ಸಲಕ ಇದು ಪ್ಲಾಸ್ಟಿಕ್ದು ಪೈಪ್ ಹಾಕಿಸಿಂದ್ರೆ ಇದಕ್ಕೆಲ್ಲ ರಿಬಿಟ್ ಸಿಸ್ಟಮ್ ಮಾಡಿಬಿಟ್ರಿ ನೋಡ್ರಿ. ತೆಳಗ ಫಳಿ ಅದ, ಫಳಿ ಯಾಕಂದ್ರೆ ಇದು ಚಪ್ಪಲ್ ವಂಕ್ ಬೇಡದ ತಳಿ ಫಳಿ ಹೊಡೆದು ಕಿಸಿನ ಪದಸಿ ಇದ್ರ ಫಿನಿಶಿಂಗ್ ತೊಗೊಂಡ್ರೆ. ಮತ್ತು ಇದು ನೋಡ್ರಿ, ಇದೆಲ್ಲ ಅಡ್ಜಸ್ಟ್ ಆಗ್ತದೆ. ಇದು ಯಾವ ಪದ್ಧತಿಲಿ ಲಾಕ್ ಸಿಸ್ಟಮ್ ಅದ ನೋಡ್ರಿ. ನಮ್ಗೆ ಎಷ್ಟು ಅಡ್ಜಸ್ಟ್ ಬೇಕು ಅಡ್ಜಸ್ಟ್ ಇದು ಪೂರ್ಣ ಟೋಟಲಿ ಇದ್ರದಾಗ ಅಡ್ಜಸ್ಟ್ ಆಗ್ತದೆ ರೀ. ಯಾಕಪ್ಪ ಅಂದ್ರೆ ಒಳಗೆ ಕಬ್ಬಣ ಕೊಂಬಿರ್ತಾವೆ ರೀ. ಕಬ್ಬಣ ಕೊಂಬಿಗೆ ಭೀ ಅಡ್ಜಸ್ಟ್ ಆಗಬೇಕು. ಮತ್ತು ಇವು ನಮ್ಮ ಸಿಮೆಂಟ್ದು ಏನು ಪೋಲ್ ಇರ್ತಾವೆ ನೋಡ್ರಿ, ಅವು ಭೀ ಅಡ್ಜಸ್ಟ್ ಆಗಬೇಕು. ಇವು ಚಪ್ಪಲ್ ಹಾಕೊಂಡು ಒಂದು ದಿನದಾಗ ಕಮ್ಮಿ 20-30 ಕೊಂಬೆ ಇರ್ಸಕ್ಕಸ್ತಾನೆ ರೀ ಮನುಷ್ಯ. ಮತ್ತು ಅದ್ರ ಖುಲ್ಲಾ ಎಷ್ಟು ಕೊಂಬೆ ಇರ್ತಾವಪ್ಪ ಅಂದ್ರೆ 2-3 ಎರಡರಾಗ ನಮಗೂ ದೊಡ್ಡಿ ಪಿಂಡ್ರಿ ಎಲ್ಲ ಹಿಡಿತಾವೆ ರೀ. ಅದ್ರ ಸಲಕ ಇವು ಚಪ್ಪಲ್ ಹಿಂಗೆ ಹಾಕೊಂಡು ಕಿಸಿಂದ್ರೆ ಯಾವ ಪದ್ಧತಿಲಿ ನಾವು ಎಲ್ಲ ಏರ್ ತೋರಿಸ್ತೇವೆ. ಈ ಕೊಂಬಿಗೆ ಹಾಕಿ ಸಿಸ್ಟಿಮೇಟ ಇದು ನೋಡ್ರಿ. ಇದು ಟೋಟಲಿ ವಿಡಿಯೋ ಶೇವರ್ ತಕ ನೋಡ್ರಿ. ಮತ್ತು ಅವು ನೋಡಿತಿಲ್ಲ ಅಂದ್ರೆ ನೋಡ್ರಿ, ಏನಿಲ್ಲ ಕಮೆಂಟ್ ಮಾಡಿರಿ ನೋಡಿ. ಈ ಪದ್ಧತಿ ಹಿಂಗೆ ಇದು ಸಿಮೆಂಟ್ ಪೋಲಿಗೆ ಹಾಕೈತಂದ್ರೆ ಇವು ನೀವು ಹೈಟ್ ಇರ್ತಾವಪ್ಪ ಅಂದ್ರೆ ಕಮ್ಮಿ 30 ಫುಟ್ಟಿನಕ್ಕಿಂತ ಮ್ಯಾಲೆ ಇರ್ತಾವೆ ರೀ ಕೊಂಬುಗಳ ಹೈಟ್. ಮತ್ತು ಇಟ್ಟು ಸಾರ್ಕ ಏರೋದು ಇಳಿಯೋದು ಕಂಟಿನ್ಯೂ ಕೆಲಸ ಇತ್ತಂದ್ರೆ ಇದು ಏನಾಗ್ತದಪ್ಪ ಅಂದ್ರೆ ಕಾಲ ತೊಡಿ ಒಂದೇ ದಿನದಾಗ ಯಾವಾಗಾರ ಒಂದು ಸಾರಿ ಏರ್ಬೇಕಾದ್ರೆ ಎಲ್ಲ ಹಿಡಿತಾವ್ರಿ ಹಿಂಗೆ ಕಾಲುಗಳು. ಅದ್ರ ಸಲಕ ಇದ್ರ ಮೇಲೆ ಏನು ಮಾಡೋದ್ರಿ, ಇದು ನೋಡ್ರಿ. ಚಪ್ಪಲ್ ಹಾಕಿ ಕಿಸಿಂದ್ರೆ ನಾವು ಏರ ಕೆಳಗೆ ಪೈಲ ಸ್ಟಾರ್ಟಿಗೆ ತೆಳಗಿನ ಹಿಡಿದು ಚಪ್ಪಲ್ ಹಾಕೊಂಡು ಕಿಸಿಂದ್ರೆ ಈ ಪದ್ಧತಿಲಿ ಹಿಂಗೆ ಕಾಲು ಹಾಕಿ ಕಿಸಿಂದ್ರೆ ಹಿಂಗೆ ಅಡ್ಜಸ್ಟ್ ಆಗ್ತದೆ ನೋಡ್ರಿ. ಹಿಂಗೆ ಟೋಟಲಿ ಹಿಂಗೆ ಪರ್ಫೆಕ್ಟ್ ಹಿಡಿತದೆ. ಆದರೆ ನಾವು ಮ್ಯಾಲೆ ಹೋದ ಬಳಕ ಭೀ ನಮ್ಗೆ ಚೂಲ ಇರಲಿಲ್ಲ ಅಂದ್ರೆ ಕಮ್ಮಿ ಅರ್ಧ ತಾಸು ತನಕ ಇದ್ರ ಮ್ಯಾಲೆ ನಿಂತು ಕಿಸಿಂದ ಕೆಲಸ ಮಾಡೋಸಕತ್ತೇವೆ ನೋಡ್ರಿ. ಇದು ಚಪ್ಪಲಿ ಹಂಗೆ ಅನ್ನಿಸ್ತದೆ ನೋಡ್ರಿ. ಒಂದು ಕಾಲ ಹಿಂಗೆ ಅಡ್ಜಸ್ಟ್ ಮಾಡಿ ಒಂದ್ರ ಮೇಲೆ ಒಂದು ಇಟ್ಕೊತ ಹೋಗ್ಬೇಕು ರೀ. ಆನಂತರ ಇದು ಏನಾಗ್ತದಪ್ಪ ಅಂದ್ರೆ ಇದು ಎಷ್ಟು ತಾಕತ್ತು ಹಚ್ತದ ಅಷ್ಟು ಫಿಟ್ ಹಿಡಿತದೆ ರೀ. ಮತ್ತು ಹಿಂಗೆ ನಾವು ಜರ ಢಿಲ್ಲ ಬಿಟ್ಟವಂದ್ರೆ ಸರಳ ತೆಳಗೆ ಬರ್ತದೆ. ಆದರೆ ಇದ್ರದ್ದು ಅಡ್ಜಸ್ಟ್ ತಮ್ಮ ಜವಾಬ್ದಾರಿ ಮೇಲೆ ಹಿಡ್ಕೊಂಡು ಕಿಸಿಂದ ಹೋಗ್ಬೇಕು ರೀ. ಈಗ ನಾವು ದೊಡ್ಡದು ಕೊಂಬಿನ ಮೇಲೆ ಇರೋದು ನಿಮ್ಗೆ ತೋರಿಸ್ತೀನಿ. ಇದು ನೋಡ್ರಿ, ಇಟ್ಟು ಎತ್ತರ ಮ್ಯಾಗಿಂದು ಇದು ನಮ್ಮ ಟೋಟಲಿ ಹಿಂಗೆಲ್ಲ ವ್ಯೂ ಕಾಣಿಸ್ತದೆ. ಇದು ನೋಡ್ರಿ, ಇದು 30 ಫುಟ್ಟಿನ ಕೊಂಬದ. ಅದ್ರ ನಮ್ಗೆ ಏನು ಮಾಡೈತಪ್ಪ ಅಂದ್ರೆ ಇವತ್ತು ಇವು ವೈರ್ ದಂಟು ಹೊಡೆಯಿತು. ಅದ್ರ ಸಲಕ ಇವು ಚಪ್ಪಲ್ ತಂದು ಕಿಸಿಂದ್ರೆ ನಾ ಇಟ್ಟು ಮ್ಯಾಗ ಏರಿ ಕಿಸಿಂದ್ರೆ ಈ ಪದ್ಧತಿಲಿ ಹಿಂಗೆ ನಿಂತೀನಿ ನೋಡ್ರಿ. ಆಳ್ತಾಗೈತು. ಈ ಕಮ್ಮಿ ನಾ ಅರ್ಧ ತಾಸು ಮ್ಯಾಲೆ ನಿಂತೀನಿ. ಮ್ಯಾಲೆ ನಿಂತು ಕಿಸಿಂದ್ರೆ ವಿಡಿಯೋ ಮಾಡ್ಲಿಕತ್ತೀನಿ. ತೆಳಗಿಂದ ವ್ಯೂ ತೋರಿಸ್ತೀನಿ. ತೆಳಗೆ ಬೋರ್ಡ್ ಅವ ನೋಡ್ರಿ. ಬೋರ್ಡಿನ ಹಿಡಿದು ಇಲ್ಲಿ ತಕ್ಕ 30 ಫುಟ್ ಮ್ಯಾಲೆ ಇದ್ದೀನಿ ರೀ. ಮತ್ತು ಇದು ವೈರ್ ತೊಗೊಂಡು ಕಿಸಿಂದ್ರೆ ನಮಗೆಲ್ಲ ಜಾಯಿಂಟ್ ಮಾಡಿ ಕಿಸಿಂದ್ರೆ ಈ ಪದ್ಧತಿಲಿ ಹಿಂಗೆಲ್ಲ ಹೊಡೆದು ಸಲಕ ಈ ಚಪ್ಪಲಿ ಹಂಗೆ ಅನ್ನಿಸ್ತಾವ. ಎಲ್ಲರೂ ರೈತರ ಮಂದಿ ಮಕ್ಕಳು ಅಡ್ಜಸ್ಟೇಬಲ್ ಚಪ್ಪಲ್ ಅವ್ರಿ. ಇದು ಹ್ಯಾಂಗೆ ಅನ್ನಿಸ್ತು ಕಮೆಂಟ್ ಮಾಡಿರಿ ನೋಡ್ರಿ. ನಮ್ಮದು ಕಬ್ಬಿನ ವ್ಯೂ ಹ್ಯಾಂಗೆ ಕಾಣಿಸ್ತದೆ ಟೋಟಲಿ. ಯಾಕಪ್ಪ ಅಂದ್ರೆ ನಮಗೆ ಬೋರ್ ಚಾಲು ಮಾಡೋದು ಹೇಳಿ ಮ್ಯಾಲೆ ಇರ್ಕಿಸಿಂದ್ರೆ ನನಗೆ ಮತ್ತೊಂದು ಸರ್ಕ್ಯೂಟ್ ಕನೆಕ್ಷನ್ ಕೊಡೋದೈತೆ ರೀ ನೋಡ್ರಿ. ಇಂಥ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನೀವಿದ್ರೆ ವಿಡಿಯೋ ಶೇರ್ ಮಾಡಿರಿ. ಎಲ್ಲರಿಗೆ ರೈತರ ಮಂದಿಗೆ ತಿಳಿತದೆ. ಮತ್ತು ಈ ಚಪ್ಪಲ್ ಬದಲು ಮಾಹಿತಿ ಹಂಗೆ ಅನ್ನಿಸ್ತು ಕಮೆಂಟ್ ಮಾಡಿರಿ. ಇದು ವಿಡಿಯೋ ಶೇವರ್ ತಕ್ಕ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ. ಈಗ ಏನದಪ್ಪ ಅಂದರೆ ಇದು ನೋಡ್ರಿ, ನಮ್ಮದು ಈಚೆ ಕಡೆ ಪ್ಲಾಟ್ ಕಬ್ಬದ. ಮತ್ತು ಇದು ಬದ್ನಿ ಗಿಡದ ಪ್ಲಾಟ್ ಹೆಂಗೆ ಕಾಣಿಸ್ತದೆ ನಿಮಗೆ ತೋರಿಸ್ಲಿಕತ್ತೀನಿ. ಬದ್ನಿ ಗಿಡ ಪ್ಲಾಟ್ ಅಂತೂ ಟಾಪ್ನಾಗದ. ಮತ್ತು ಈ ಚಪ್ಪಲ್ ಬದ್ದಲ ನೀವು ಎಲ್ಲರೂ ನಮಗೆ ಕಮೆಂಟ್ ಮೂಲಕ ತಿಳಿಸ್ರಿ ಹ್ಯಾಂಗೆ ಅನ್ನಿಸ್ತದೆ ನೋಡ್ರಿ. ಈಗ ನಾ ಎಲ್ಲ ಕೆಲಸ ಮಾಡಿ ಕಿಸಿಂದ್ರೆ ಯಾವ ಪದ್ಧತಿಲಿ ಎಳಿಲಿಕತ್ತೀನಿ ನಿಮ್ಗೆ ತೋರಿಸ್ತೀನಿ. ಈಗ ಸದ್ಯಕ್ಕೆ ಮ್ಯಾಲಿದ್ದೀನಿ, ಮ್ಯಾಗಿಂದು ತೆಳಗೆ ಆದರೆ ವಿಡಿಯೋ ಹಿಂಗೆ ಮಾಡ್ಲಿಕತ್ತೀನಿ. ಮತ್ತು ಇದು ಹ್ಯಾಂಗೆ ಅನ್ನಿಸ್ತು ನೋಡ್ರಿ. ಎಳ್ಯೋದು ಯಾವ ಪದ್ಧತಿಲಿ ನಾ ಎಳಿಲಿಕತ್ತೀನಿ. ಯಾವಾಗ ಭೀ ಎಳ್ಯಾಕಳಾಗ ಗಡಬಡಿ ಮಾಡೋದಿಲ್ಲ ರೀ. ಸಮಾಧಾನ ಎಳಿಬೇಕಾಗ್ತದೆ ರೀ. ಮತ್ತು ಏರಕಳಾಗ ಥೋಡೆ ಹೊತ್ತು ಗಡಬಡಿ ಆದ್ರೆ ಭೀ ನಡೀತದೆ ರೀ. ಹಂಗಂತೂ ಜಾರಲ್ಲ. ಮತ್ತು ಎಳ್ಯಾಕಳಾಗೆ ಥೋಡೆ ಸಮಾಧಾನ ಎಳಿಬೇಕಾಗ್ತದೆ ರೀ. ಎಲ್ಲರಿಗೂ ಧನ್ಯವಾದ.